ಕೇಂದ್ರ ನಾಯಕರ ಎದುರುಗಡೆಗೆ ರಾಜ್ಯ ನಾಯಕರು ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಆಯಿತು, ಏನು ಎತ್ತ, ಯಾವ್ಯಾವ ತಪ್ಪಿನಿಂದ ಆಯಿತು, ಪೊಲೀಸರು ನಮಗೆ ಮಾಹಿತಿ ಕೊಡಲಿಲ್ಲ. ಈ ಎಲ್ಲ ವಿವರಗಳನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಅದರ ಇನ್ಸೈಡ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಕ್ರೀಡಾಂಗಣದಲ್ಲಿ ಸಂಭವಿಸಿದಂತಹ ಕಾಲ್ತುಳಿತದ ಬಗ್ಗೆ ನಮಗೆ ಮಾಹಿತಿನೇ ಇರಲಿಲ್ಲ. ಪೊಲೀಸರು ಮೊದಲೇ ಮಾಹಿತಿ ಕೊಟ್ಟಿದ್ದಿದ್ರೆ ತಪ್ಪಿಸಬಹುದಾಗಿತ್ತು. ಯಾರದ್ದು ಜವಾಬ್ದಾರಿ ಹಾಗಾದರೆ? ಎಲ್ಲವನ್ನೂ ಸೇರಿಸಿ ಏನಾದರೂ ಗೃಹ ಸಚಿವರ ತಲೆ ಮೇಲೆ ಎಳಿತಾರ? ಹಾಗಾದರೆ ಕಾಲ್ತುಳಿತದ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಸಿಎಂ ವಿವರಣೆ ಕೊಟ್ಟಿದ್ದಾರೆ. ಪೊಲೀಸರಿಂದ ಮಾಹಿತಿ ಇರಲಿಲ್ಲ. ಮಾಹಿತಿ ಇದ್ದಿದ್ದರೆ ಅದನ್ನು ತಪ್ಪಿಸಬಹುದಾಗಿತ್ತು. ಹೀಗಾಗಿ ಎಡವಟ್ಟುಗಳಾಯಿತು. ನಮಗೂ ಗೊತ್ತಾಗಲಿಲ್ಲ, ಪೊಲೀಸರು ಮಾಹಿತಿ ಕೊಡಲಿಲ್ಲ. ಅದರ ಪರಿಣಾಮ ಹೀಗಾಯಿತು. ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಕೇಂದ್ರದ ನಾಯಕರು ಕೂಡ ಕೇಳಿಸ್ಕೊಂಡಿದ್ದಾರೆ. ಮುಂದೇನು ಹಾಗಾದರೆ ನೋಡಬೇಕು. ಯಾಕಂದರೆ ಇದೊಂದೇ ಅಲ್ಲ, ಇದಕ್ಕೆ ಸೇರ್ಕೊಂಡಂಗೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಕೂಡ ನಡೀತಾ ಇವೆ. ವಿವರಣೆ ಕೊಟ್ಟಿದ್ದಾರೆ. 5 ಜನ ಪೊಲೀಸರನ್ನು ಅಮಾನತು ಮಾಡಲಾಗಿದೆ, ಕೆಲವರನ್ನು ವರ್ಗಾವಣೆ ಮಾಡಲಾಗಿದೆ. ಬೇರೆ ಬೇರೆ ಹಂತಗಳಲ್ಲಿ ತನಿಖೆ ನಡೀತಾ ಇದೆ. ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಕೊಡಲಾಗಿದೆ. ಇದು ನಾವೆಷ್ಟು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ. ಇದು ಮುಖ್ಯಮಂತ್ರಿಗಳು ಹೇಳಿರುವಂಥ ಮಾತು. ನಾವು ತೋರಿಸ್ತಾ ಇದ್ದೀವಿ 4ನೇ ತಾರೀಕು ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಜನ ಜಮಾಯಿಸಿದರು. ವಿಧಾನಸೌಧದ ಮುಂಭಾಗದಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ, ಅಂತಹ ಸ್ಥಿತಿ. ಎಲ್ಲಿ ನೋಡೋದ್ರಲ್ಲಿ ಜನ. ಇನ್ನು ಮುಖ್ಯಮಂತ್ರಿಗಳು ದಿಲ್ಲಿಗೆ ಬಂದಿರೋದು, ಕೇಂದ್ರದ ನಾಯಕರನ್ನು ಭೇಟಿ ಮಾಡಿರೋದು.